ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗಬೇಕಾಗಿದೆ. ಇದಕ್ಕೆ ಹೇಗೆ ಸೇವೆಯನ್ನು ಸಲ್ಲಿಸಬೇಕು, ಸೇವೆಯ ವಿವರವನ್ನು ಅನೇಕರು ನಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಗುರುರಾಯರ ದಿವ್ಯ ಸಾನ್ನಿಧ್ಯವನ್ನು ಹೊಂದಲು ಆಸಕ್ತವಾದ ಒಂದು ದೊಡ್ಡ ಕನಸು. 1 ಕೋಟಿ ರಾಯರ ನಾಮಲೇಖನ ಪುಸ್ತಕಗಳನ್ನು ಸಂಸ್ಥಾಪನೆ ಮಾಡುವ ಕನಸನ್ನು ಇದು ಕಂಡಿದೆ. ಮತ್ತು 1 ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಯಾರು ಬರೀತಾರೆ ಅವರ ಹೆಸರುಗಳನ್ನು ದಾಖಲಿಸಲಾಗುತ್ತೆ. ಮತ್ತು 10,000 ರೂಗಳಿಗಿಂತಲೂ ಯಾರು ಹೆಚ್ಚಿನ ದೇಣಿಗೆಯನ್ನು ನೀಡ್ತಾರೋ ಅವರ ಹೆಸರನ್ನು ಕೂಡ ಶಿಲಾಫಲಕದಲ್ಲಿ ಶಾಶ್ವತಗೊಳಿಸಲಾಗುತ್ತೆ. ಯಾರು 1 ಲಕ್ಷ ರೂಗಳನ್ನು ದೇಣಿಗೆಯನ್ನಾಗಿ ನೀಡುತ್ತಾರೋ ಅವರ ಹೆಸರನ್ನು ಪ್ರತ್ಯೇಕವಾಗಿ ಶಿಲೆಯಲ್ಲಿ ಕೆತ್ತಿಸಲಾಗುತ್ತೆ. ಹಾಗೂ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಬದುಕಿದಾಗ ಒಮ್ಮೆ ದಶದಾನಗಳನ್ನು ಮಾಡಬೇಕು. ದಶದಾನವನ್ನು ಮಾಡೋದು ಅಂತಂದರೆ ಬಹಳ ಕಷ್ಟ. ಭೂದಾನ, ಸುವರ್ಣದಾನ, ಗೋದಾನ ಎಲ್ಲವನ್ನೂ ಕೂಡ ಮಾಡಬೇಕು. ಅದಕ್ಕೆ ಯಾರು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ 25,000 ರೂಗಳನ್ನು ದೇಣಿಗೆಯನ್ನಾಗಿ ನೀಡ್ತಾರೋ ಅವರಿಗೆ ದಶದಾನದ ಪುಣ್ಯವು ಪ್ರಾಪ್ತವಾಗುತ್ತೆ. ನಾವು ಅದೇ ರೀತಿಯಾಗಿ ಮಂತ್ರ ಮಂದಿರ ನಿರ್ಮಾಣ ಆದಮೇಲೆ ಅವರಿಂದ ಸಂಕಲ್ಪವನ್ನು ಕೂಡ ಮಾಡಿಸಿ ಆ ಪುಣ್ಯವು ಅವರಿಗೆ ಪ್ರಾಪ್ತವಾಗುವಂತೆ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. 7,500 ರೂಗಳನ್ನು ಯಾರು ದೇಣಿಗೆಯನ್ನಾಗಿ ನೀಡ್ತಾರೋ ಅವರಿಗೆ 1 ಚದುರಡಿ ಭೂದಾನ ಮಾಡಿದ ಸಂಕಲ್ಪವನ್ನು ಕೂಡ ಮಾಡಿಸ್ತೀವಿ. ಮತ್ತು ಇದೇ ಬಾರಿ ಮುಂದಿನ ತಿಂಗಳು ಏನು ರಾಯರ ವರ್ಧಂತಿಯ ಮಹೋತ್ಸವ ಬರ್ತಾ ಇದೆ, ಅವತ್ತಿನ ದಿವಸ ಅವರ ಮನೆಗೆ 100 ನಾಮಲೇಖನ ಪುಸ್ತಕಗಳ ಜೊತೆಯಲ್ಲಿ ಪ್ರಸಾದವನ್ನು ಕೂಡ ಕಳುಹಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ. ಮಂತ್ರ ಮಂದಿರ ನಿರ್ಮಾಣ ಆಗಲಿಕ್ಕೆ ಅನೇಕ ಭಕ್ತರ ನಮಗೆ ಬೆಂಬಲ ಬೇಕಾಗಿದೆ. ಮತ್ತು ಯಾರು ಕೇವಲ 1,000 ರೂಗಳನ್ನು ಸೇವೆಯನ್ನಾಗಿ ಸಲ್ಲಿಸ್ತಾರೋ ಅವರು ಒಂದು ಇಟ್ಟಿಗೆ ಸೇವೆಯನ್ನು ಮಾಡಿದಂತೆ ಆಗುತ್ತೆ. ಹಾಗೂ ಅವರಿಗೆ ನಾವು ಗುರುರಾಯರ ವರ್ಧಂತಿಯ ಮಹೋತ್ಸವದಲ್ಲಿ ಗುರುರಾಯರ ಪ್ರಸಾದವನ್ನು ಕೊರಿಯರ್ ಮೂಲಕ ಕಳುಹಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಹಾಗಾಗಿ ಭಕ್ತರು ಇಲ್ಲಿ 1,000 ಅಥವಾ 7,500, 10,000, 25,000 ರೂಗಳ ಅಥವಾ 1 ಲಕ್ಷ ರೂಗಳ ದೇಣಿಗೆಯನ್ನು ನೀಡುವ ಉತ್ತಮ ಅವಕಾಶ ಇದೆ. ಅಥವಾ ಯಥಾಶಕ್ತಿ ತಮ್ಮ ಕೈಲಾದಷ್ಟು ಸೇವೆಯನ್ನು ಇದಕ್ಕೆ ಸಲ್ಲಿಸ್ಬೋದು. ಹೀಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗಬೇಕಾಗಿದೆ. ಈ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಈಗಾಗಲೇ ನಾವು ಸುಮಾರು 50 ಲಕ್ಷ ರೂಗಳ ಬೆಲೆ ಬಾಳುವ ಭೂಮಿಯನ್ನು ಖರೀದಿ ಮಾಡಿದ್ದೀವಿ. ಇನ್ನಷ್ಟು ಭೂಮಿಯನ್ನು ಖರೀದಿ ಮಾಡಲು ಹಣದ ಅವಶ್ಯಕತೆ ಇದೆ. ಇದು ನಾವು ನಿಂತು ಮಾಡ್ತಾ ಇರೋದಲ್ಲ, ಎಲ್ಲ ಭಕ್ತರೇ ನಿಂತು ಮಾಡ್ತಾ ಇರುವಂಥದ್ದು. ಅದಕ್ಕೆ ನಾವು ಮುಂದಾಳುತ್ವವನ್ನು ಮಾತ್ರ ವಹಿಸಿರುವಂಥದ್ದು. ಈ ಭೂಮಿ ಆಗಲಿ ಅಥವಾ ಮಂತ್ರ ಮಂದಿರದ ನಿರ್ಮಾಣದ ಕೆಲಸ ಆಗಲಿ ಇದೆಲ್ಲವೂ ಕೂಡ ಗುರುರಾಯರ ಭಕ್ತರು ಸ್ವತಃ ತಾವೇ ನಿಂತು ಉತ್ಸಾಹದಿಂದ ಮಾಡಲಿಕ್ಕೆ ಹೊರಟಿರುವಂತಹ ಒಂದು ಮಹತ್ವಾಕಾಂಕ್ಷೆಯ ದೊಡ್ಡ ಯೋಜನೆ ಆಗಿದೆ. ಬೆಂಗಳೂರು ನಗರದಲ್ಲಿ ಇದರ ನಿರ್ಮಾಣ ಆಗಬೇಕಾಗಿದೆ. ಏತನ್ಮೂಲಕವಾಗಿ ಗುರುರಾಯರ ಸೇವೆಯನ್ನು ಮಾಡುವವರಿಗೆ ಉತ್ತಮ ಮಾರ್ಗವು ಇದರಿಂದ ಪ್ರಾಪ್ತವಾಗುತ್ತೆ. 1 ಲಕ್ಷ ಜನ 1 ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯಬೇಕು. ಅವರೆಲ್ಲರಿಗೂ ಆ ಮಂತ್ರ ಮಂದಿರಕ್ಕೆ ಕರೆದು ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಡಬೇಕು. ಅದಕ್ಕೊಂದು ಉತ್ತಮ ಸ್ಥಳಾವಕಾಶ ಬೇಕಾಗಿದೆ. ಈ ದೃಷ್ಟಿಯಿಂದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗ್ತಾ ಇದೆ. ತಾವು ಕೇವಲ 1,000 ರೂಗಳನ್ನು ಇದಕ್ಕೆ ದೇಣಿಗೆಯನ್ನಾಗಿ ಸಲ್ಲಿಸುವುದರಿಂದ ನಾವು ಇದೇ ರಾಯರ ವರ್ಧಂತಿಯ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಗುರುರಾಯರ ಪ್ರಸಾದವನ್ನು ಕಳುಹಿಸ್ತೀವಿ ಮತ್ತು ನಿಮ್ಮನ್ನು ದಾನಿಗಳನ್ನಾಗಿ ನಾವು ಉಲ್ಲೇಖ ಮಾಡ್ತೀವಿ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ನಿಮ್ಮ ಸಹಕಾರ ಬೆಂಬಲ ನಿರಂತರವಾಗಿ ಇರಬೇಕು ಎಂಬುದಾಗಿ ಮತ್ತೊಮ್ಮೆ ನಾನು ಕೇಳ್ತಾ, ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ದೇಣಿಗೆ ನೀಡುವವರು 8861983526 ಎಂಬ ನಂಬರಿಗೆ ಒಮ್ಮೆ ವಾಟ್ಸ್ಯಾಪ್ ಮಾಡಿ ನಾವು ನಿಮಗೆ ಅದರ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವ ಮೂಲಕ ನಿಮ್ಮ ಅಡ್ರೆಸ್ಸನ್ನು ಕೂಡ ನಾವು ಬುಕ್ ಮಾಡಿಕೊಳ್ತೇವೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವರೂತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ